ನಂಗೆ ಇವತ್ತು ಬೆಳಿಗ್ಗೆ ಏಳಕ್ಕೆ ಒಂಥರ ಡಿಫ್ರೆಂಟ್ ಮಾರ್ನಿಂಗ್. ಇವತ್ತು ಬೆಳಗಾದ ನನಗೆ ನಮ್ಮನೆ ಕಾಣಲಿಲ್ಲ. ನಮ್ಮನೆ ದೊಡ್ಡಪ್ಪನ ಮನೆ ಟೆರಸ್ ಮೇಲೆ. ನಿನ್ನೆ ರಾತ್ರಿ ನಾನು ಅಣ್ಣ ಅಕ್ಕ ಎಲ್ಲ ಒಂದು ಮೆಹಂದಿ ಫಂಕ್ಷನ್ ಗೆ ಹೋಯ್ದಿತ್ತು. ಬಪ್ಪದಿಗೆ ರಾತ್ರಿ ಗಂಟೆ 2 ಗಂಟೆ ಮೇಲೆ ನಂಬದಿ ರಸ್ತೆಗಾರ ಹುಲಿ ಚಿರತೆ ಬಂದು ಬಾಯಿ ಹಾಕ್ತು. ಜಾಸ್ತಿ ರಿಸ್ಕ್ ತಕಂದ ಒಳ್ಳೇದಲ್ಲ, ಅದಕ್ಕೆ ಇಲ್ಲೇ ಐಕಂತ. ಆರೆ ಬೆಳಗ್ಗೆ 7 ಮಾತ್ರ ಮಿನಿ ಗಾರ್ಡನ್ ಮಧ್ಯ ಇದ್ದಂಗಾಯ್ತು. ನನ್ನ ದೊಡ್ಡಪ್ಪನ ಮನೆಗೆ ಇವತ್ತು ನಾಮಕರಣ ಫಂಕ್ಷನ್ ಗೆ ಫುಲ್ ಸೆಟಪ್ ರೆಡಿ ಆತೀತು. ಅಡ್ಗೆ ಮನೆಗೆ ಬೆಕ್ಕ ಕಾಯ್ಚೂರ್ ತಿಂತ ಕೂತ್ಕೊಂಡಿದ್ದಿತ್ತು. ಇವತ್ತಿಂದ ಬೆಳಗಿನ ತಿಂಡಿ ಮಾಡೋಕೆ ಲೇಟ್ ಆಗಿ ನಮಗೆ ಬಿಟ್ಕೊಟ್ಟಿದ್ದೀರಿ ಕಾಣಿ. ತಿಂಡಿಗೆ ಎಂತ ಮಾಡೋ ನಳಿ ಡಿಸ್ಕಷನ್ ಮಾಡುವಷ್ಟೇ ಉಪ್ಪಿಟ್ಟು ರೆಡಿ ಆಗಿಬಿಡ್ತು ಕಾಣಿ. ಹೆಡ್ ಕುಕ್ ನಮ್ಮ ಸಂದೇಶ ಇನ್ನೊಬ್ಬ ಪ್ರೊಫೆಷನಲ್ ಚಾಯ್ ವಾಲ ಅರುಣಣ್ಣ. ನಾವು ಇಲ್ಲಿ ಮಾಡೋದು ಉಪ್ಪಿಟ್ಟು ಮತ್ತೆ ಚಾ ಕುಡ್ಕೊಂಡ ಸೀದಾ ಮನೆಗೆ ಹೋಯ್ತು. ನಾನು ಮತ್ತೆ ಅಪ್ಪಯ್ಯ ಬೈಕ್ ಬಂತ, ಅಕ್ಕ ಮತ್ತೆ ಅಮ್ಮ ಸ್ಕೂಟಿ ತಕ ಬಂದ್ರು. ನಮ್ಮ ಫ್ಯಾಮಿಲಿಗೆ ಯಾವುದೇ ಫಂಕ್ಷನ್ ಅವ್ರು ನಾನಂತೂ ಮಿಸ್ ಮಾಡೋಕೋತಿಲ್ಲ ಕಣಿ. ಅಲ್ಲಿಗೆ ನಾಮಕರಣ ಮುಗಿಸಿಗೆ ಮನೆ ಬಪ್ಪದಿ ಗಂಟೆ 3 ಮನೆಗೆ ಬಂದ್ ಮಾಡದ ಫಸ್ಟ್ ಕೆಲಸ ಗಂಟೆಗೆ ಬೈರ್ ಕೊಟ್ಟದ್ದು. ಈ ಫಂಕ್ಷನ್ ಹೋದರೆ ಎಷ್ಟೊತ್ತಿ ಬತ್ತರಲ್ಲಿ ನಮ್ಮನೆ ಗಂಟೆ ಬಾಯಿ ಕಳ್ಕೊಂಡ್ ಕಾಂತಿದ್ದು. ಈ ಬೈರ್ ಕೊಡೋದಂದ್ರೆ ಸುಮ್ನೆ ನೀರನ್ನು ತೆಗೆದು ಕೊಡುದಲ್ಲ. ಅನ್ನಭಾಗದ ತಳಿ ತಂಗಳನ್ನ ಮತ್ತೆ ಕೆಲವು ತರಕಾರಿ ಮತ್ತೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿರುತ್ತೆ. ಅದಕ್ಕೆ ಓಕೆ ಹಾಕಿ ಬಿಸಿ ಮಾಡಿಕಿ ಉಪ್ಪು ಹಾಕಿ 1 ಗಂಟೆಗೆ ಕೊಡಕ್. ಇದೆಲ್ಲ ದಿನನಿತ್ಯದ ನಂದು ಕೆಲಸ ಅಲ್ಲ, ನಮ್ಮನೆ ಅಪ್ಪಯಿಂದ ಕೆಲಸ ಇದೆಲ್ಲ. ಇವತ್ತು ಅಪ್ಪನಿಗೆ ಬೇರೆ ಕೆಲಸ ಇದ್ದಿತ್ತಂದಲ್ಲಿ ನಾನು ಈ ಕೆಲಸ ಮಾಡೋಕೆ ಹೊರಟದ್ದು. ಇವತ್ತೆಲ್ಲೋ ಒಂದ್ ಕಡೆ ಪ್ರಾಣಿಗಳ ಬಗ್ಗೆ ಒಂದ ಲೈನ್ ಓದಿದೆ, ಹೇಳ್ತೇ ಬನ್ನಿ. ಈ ದನ ಕರು ನಾಯಿ ಬೆಕ್ಕು ಇದೆಲ್ಲದು ನಮ್ದು ಜೀವನದ ಒಂದು ಭಾಗ ಅಂತ ನಾವ್ ಅಂದ್ಕಂತತ್ತು. ಆದ್ರೆ ಇವೆಲ್ಲದು ಇಡೀ ಜೀವನನ ನಮ್ ಜೊತೆ ಕಳಿತು. ಮುಗ್ಧ ಮೂಕ ಪ್ರಾಣಿಗಳನ್ನ ಕಾಂಬತ್ತಿಗೆ ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಅವನ್ನ ಪ್ರೀತಿಸಿ ಸಂಜೆ ಆತಿದ್ದಾಗೆ ನಮ್ಮನೆ ಕಣದಾಗೆ ಮಕ್ಕಳದ ಆಟ ಸೋರಾರೆ. ನಮ್ಮನೆ ಹಾಕಿ ಮಾತ್ರ ಬೈಕ್ ಕೊಲ ಹುಚ್ಚು. ಊಟಿ ಕೊಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ತಗೊಂಡೋಗ್ತಾಳ. ಬೈಕ್ ಮಾತ್ರ ಈಗ ಕಲಿತಿದ್ದಾಳಷ್ಟೇ. ಅಲ್ಲಿಗೆ ಮೋಡ ಕವಿದ ವಾತಾವರಣದ ನಡುವೆ ಸೂರ್ಯ ಮನೆಗೆ ಹೊರಟ. ಇಲ್ಲಿಗೆ ಈ ದಿನನೂ ಮುಗೀತು, ನಂದ ವಿಡಿಯೋನೂ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.